ನಮ್ಮ ಆನೆಗುಂದಿ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮಸ್ಕಾರ ಆನೆಗುಂದಿ, ಹೇಗಿದ್ದೀರಾ? ನಮ್ಮ ಕನ್ನಡ ಜನದ ಸದ್ದು ಸೌಂಡ್ ಕೇಳಿ ತುಂಬಾ ದಿನ ಆಗಿತ್ತು. ಅಲ್ಲೆಲ್ಲ ಇದ್ದೀರಾ? ಹಾಯ್ ಹಾಯ್ ಹಾಯ್. ಅಲ್ಲ, ಅದೊಂದಕ್ಕೆ ಲೈಟ್ ಕೊಟ್ಟಿದ್ದಾರೆ. ಇನ್ನು ಎಷ್ಟು ಬಂಡೆ ಮೇಲೆ ಎಲ್ಲೆಲ್ಲಿ ಕೂತಿಯಾರೋ ದೇವ್ರಿಗೆ ಗೊತ್ತು. ಎಸ್, ತುಂಬಾ ಖುಷಿ ಆಗ್ತಿದೆ. ಇದು ಮೊದಲನೇ ಬಾರಿಗೆ ನಾನು ಈ ಒಂದು ಆನೆಗುಂದಿ ಉತ್ಸವಕ್ಕೆ ಬರ್ತಾ ಇರೋದು. ಈ ಥರದೊಂದಷ್ಟು ಕಲ್ಚರಲ್ ಪ್ರೋಗ್ರಾಮ್, ಈ ರೀತಿಯಾದ ಕಾರ್ಯಕ್ರಮಗಳಿಗೆ ಬರೋದಂದ್ರೆ ನಮ್ಮ ಸಾಂಸ್ಕೃತಿಕ ನೃತ್ಯಗಳಾಗಿರಲಿ, ಸಂಗೀತವನ್ನು ಯಾವಾಗ್ಲೂ ತುಂಬ ಆಸೆಯಿಂದ ಇಷ್ಟಪಟ್ಟು ಚಿಕ್ಕ ವಯಸ್ಸಿಂದ ಆಡ್ ಬಂದಿರೋವಂಥದ್ದು. ಸ್ಕೂಲಿಂದ ಆಗಲಿ, ಕಾಲೇಜ್, ಇವಾಗ ಕೆಲಸದಲ್ಲೂ ಕೂಡ ಅದನ್ನೇ ಮಾಡ್ತಿರೋವಂಥದ್ದು. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಜನಾರ್ದನ್ ರೆಡ್ಡಿ ಸರ್ಗೆ ಥ್ಯಾಂಕ್ ಯು ಸೋ, ಒಂದು ಪ್ಲ್ಯಾಟ್ಫಾರ್ಮ್ ನನಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ಊರಲ್ಲಿರೋ ಜನಗಳ ಪ್ರೀತಿ ನಿಮ್ಮ ಮೇಲೆ ಎಷ್ಟಿದೆ ಅನ್ನೋದು ಕಾಣಿಸ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಭಿವೃದ್ಧಿ, ನಿಮ್ಮ ಎಲ್ಲ ಕೆಲಸಗಳಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಟುಡೇ. ಆ್ಯಂಡ್ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಕನ್ನಡಾಭಿಮಾನ, ಕನ್ನಡ ಸಿನಿಮಾಗಳ ಮೇಲಿರೋಂಥ ಪ್ರೀತಿ, ಕನ್ನಡ ಆಕ್ಟರ್ಸ್ ಮೇಲಿರೋಂಥ ಪ್ರೀತಿ ಹೀಗೆ ಇರಲಿ. ಕನ್ನಡ ಸಿನಿಮಾಗಳನ್ನ ನೋಡಿ ಬೆಳೆಸಿ ಆರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ಸನ್ಮಾನ ಅಲ್ಲಿ ಸನ್ಮಾನ ಮಾಡಿಸ್ಕೋಬೇಕಾದ್ರೆ ಜಾಸ್ತಿ ಬರ್ಬೇಕಪ್ಪ ಚಪ್ಪಾಳೆ. ಮೈಕ್ ಹೇಳಿಕೊಡಿ. ನಾನು ಏನೋ ಆಗ್ಬೇಕು ಹಲೋ. ಮತ್ತೊಮ್ಮೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇದೀಗ ಆಗಲಿ ಜನಾರ್ದನ್ ರೆಡ್ಡಿ ಸರ್ ನಮ್ಮ ಆಶಿಕ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತನಾಡಬೇಕು. ನಮ್ಮ ಕನ್ನಡ ಒಂದು ನಾಯಕಿಯರಲ್ಲಿ ಭಗವಂತ ಕೊಟ್ಟಿರುವಂಥ ಕೆಲವೊಬ್ಬರಲ್ಲಿ ಆಶಿಕ ಕೊಟ್ಟೊಬ್ಬರು ಏನಾಗ್ತಾ ಇದೆ ಅಂದರೆ, ನಮ್ಮ ಕನ್ನಡ ಹೀರೋಯಿನ್ಗಳೆಲ್ಲರೂ ಕೂಡ ತೆಲುಗು, ಅಲ್ಲಿಂದ ಹಿಂದಿಗೆ ಹೋಗ್ಬಿಟ್ಟು ಮತ್ತೆ ಕನ್ನಡದವ್ರಿಗೆ ಸಿಗದೇ ಇರೋ ರೀತಿಯಲ್ಲಿ ಆಗ್ತಾ ಇದ್ದಾರೆ. ನೀವು ಆಲ್ರೆಡಿ ತೆಲುಗುಗೆ ಹೋಗಿದ್ದೀರಿ, ಅಲ್ಲೊಂದು ಹಿಟ್ ಸಿಕ್ಕಿದೆ ನಿಮಗೆ, ಮತ್ತೆ ಅಲ್ಲಿಂದ ಹಿಂದಿಗೂ ಹೋಗ್ಬೋದು. ಆದರೆ ಕನ್ನಡ ಮಾತ್ರ ಮರಿಬಾರ್ದು. ಇವತ್ತೇನು ನಿಜವಾಗ್ಲೂ ಕೂಡ ತಮ್ಮೆಲ್ಲರನ್ನ ಮನರಂಜನೆ ಮಾಡೋದಕ್ಕೆ ಅವರು ಸುಮಾರು ಬ್ಯುಸಿಯಾಗಿದ್ರು ಕೂಡ ತೆಲುಗು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಇದಕ್ಕೋಸ್ಕರ, ಕನ್ನಡಗೋಸ್ಕರ ನಾನು ಬರಲೇಬೇಕು ಅಂತೇಳಿ ಒಂದೇ ಒಂದು ಮಾತಿಗೆ ಇಲ್ಲಿಗೆ ಬಂದಿದ್ದಾರೆ. ಅವ್ರಿಗೆಲ್ಲ ಆ ಭಗವಂತನ ಹನುಮಂತನ ಆಶೀರ್ವಾದ ಇರಲಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಮುಂದೆ ರಾಮಶ್ರಮ ಭಾವದಲ್ಲಿ ಸರ್ ಕೇಳ್ದಂಗೆ ಆಯ್ತು. ಇಲ್ಲ, ಅದು ಮುಂದೆ ಅಲ್ಲ, ಅದು ಮುಂದ. ಇದೀಗ ನಮ್ಮ ವೇದಿಕೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮೆಲ್ಲರ ನೆಚ್ಚಿನ ನಮ್ಮ ಪ್ರೀತಿಯ ಸಂಗೀತ ನಿರ್ದೇಶಕರಾಗಿರುವಂತಹ ನಾದ ಬ್ರಹ್ಮ ಹಂಸಲೇಖ ಅವರ ಇಡೀ ತಂಡದಿಂದ ಹಂಸಲೇಖ ಹಾಡು ಹಬ್ಬ ನಡೆಯಲಿದೆ. ಆದ್ರೆ ಅದಕ್ಕೂ ಮುನ್ನ ನಮ್ಮ ಈ ವೇದಿಕೆಯಲ್ಲಿ ಒಬ್ಳು ಪುಟಾಣಿ ಹುಡುಗಿ ಬಂದು ಸ್ಥಳೀಯ ಪ್ರತಿಭೆ. ಹಾಗಾಗಿ ನಿರಂಜನ್ ಅವರೇ, ಜನರಿಗೆ ಇನ್ನೂ ನೋಡೋದು ಖುಷಿಯಾಗಿರೋ ಹೆಮ್ಮೆಯ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ನಾದ ಬ್ರಹ್ಮ ಹಂಸಲೇಖ ಅವರಿಗೆ ಬರಲಿ ಜೋರಾದ ಚಪ್ಪಾಳೆ. ಹಲೋ ಸರ್. ಅಣ್ಣ